ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಾವೇನು ಸುಮಾರು 75 ಪಿಸಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ 4 ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರುವಂಥದ್ದು. ಇವತ್ತು 5ನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಸುಮಾರು 75 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. ಮತ್ತೆ ಪ್ರಮುಖವಾಗಿರುವಂಥ ಅಂಶಗಳನ್ನು ನಿಮ್ಮ ಜೊತೆಗೆ ನಾವು ಚರ್ಚೆಯನ್ನು ಮಾಡಲಿಕ್ಕೆ ಬರ್ತೀವಿ. ಯಾರು ಈ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ಗಮನಿಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳ್ರಿ. ಓಕೆ, ಹಾಗಾದ್ರೆ ಮೊದಲೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಬರೋಣ. ಮಾಲೇಗಾಂವ್ ಇರುವುದು ಈ ರಾಜ್ಯದಲ್ಲಿ ಅಂತ ಹೇಳಿದೆ. ಮಾಲೇಗಾಂವ್ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಸರ್, ಮಾಲೇಗಾಂವ್ ಕಂಡು ಬರೋದು ಯಾವ ರಾಜ್ಯದಲ್ಲಿ ಅಂತೇಳಿ ಬಂದಾಗ ಆಪ್ಷನ್ ಸಿ ಮಹಾರಾಷ್ಟ್ರ ಅನ್ನುವಂಥದ್ದು. ಆಪ್ಷನ್ ಸಿ ಮಹಾರಾಷ್ಟ್ರ. ಇತ್ತೀಚೆಗೆ ಘೋಷಿಸಿದ ಕನ್ನಡ ಚಲನಚಿತ್ರಗಳ ರಾಜ್ಯ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟಿ ಯಾರು ಅಂತ ಹೇಳಿದ್ದಾರೆ. ಪವಿತ್ರ ಲೋಕೇಶ್. ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಓಕೆ, ಇನ್ನು ನಂತರ ಕಾಲಾವಧಿಯಲ್ಲಿ ವಿಶ್ವ ಹೃದಯ ದಿನ ಯಾವಾಗ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡೋಣ ಈ ಪ್ರಶ್ನೆಯನ್ನು ಆನ್ಸರ್ ಮಾಡಲಿಕ್ಕೆ ತಮಗೆ ಕೊಟ್ಟಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದಾಗ್ತದೆ ಕಾಮೆಂಟ್ ಮಾಡಿರಿ. ವಿಶ್ವ ಹೃದಯ ದಿನ. ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ಅಂತ ಹೇಳಿದೆ. ಎಂ ಜಿ ರಾಮಚಂದ್ರನ್ ಅವರು. ನಂತರ 5ನೇ ಪ್ರಶ್ನೆಗೆ ಹೋಗೋಣ. ಸರ್, ಭಾರತದ ಅತ್ಯಂತ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು ಅಂತ ಹೇಳಿದೆ. ಭಾರತೀಯ ರೈಲ್ವೆ. ವಾಯುಸೇನೆಯ ಯಾವ ಕಮಾಂಡನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಅಂದರೆ ತರಬೇತಿ ಕಮಾಂಡ. ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ ಅನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಹೇಳಿದ್ದಾರೆ. 1948. ಆಪ್ಷನ್ ಎ. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ ಯಾವುದು ಅಂತ ಹೇಳಿದೆ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ನಂತರ 9ನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಬರೋಣ. ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು ಅಂತ ಹೇಳಿದೆ. ಅಮೋಘ ವರ್ಷ ನೃಪತುಂಗ. ಶ್ರೀ ವಿಜಯ ಇದನ್ನು ರಚನೆ ಮಾಡ್ತಾನೆ. ಈ ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿದ್ದಾನೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ. ಅದಕ್ಕಾಗಿ ಸ್ನೇಹಿತರೆ ಇದಕ್ಕೆ ಆನ್ಸರನ್ನು ನಾವು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದನ್ನು ಹಾಕಬೇಕಾಗ್ತದೆ. ಅಮೋಘ ವರ್ಷ ನೃಪತುಂಗ. ರಾಜ್ಯದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಗುಲ್ಬರ್ಗ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತಕ್ಸಿನ್ ಶಿವವಾತ್ರ ಒಬ್ಬ ಯಾರು ಅಂತ ಕೇಳಿದ್ದಾರೆ. ಈತ ಒಬ್ಬ ಸೇನಾಧಿಪತಿ. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಹೇಳಿದೆ. ಶರಾವತಿ. ಸಿಲಿಕಾನ್ ವ್ಯಾಲಿ ಕಂಡುಬರೋದು ಎಲ್ಲಿ ಅಂದರೆ ಅಮೆರಿಕ. ಪೆಪ್ಸಿ ಕಂಪನಿಯ ಮುಖ್ಯಸ್ಥ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇಂದಿರಾ ನೂಯಿ ಅವರು. ಇಂದಿರಾ ನೂಯಿ. ಬೇಗನೆ ಆನ್ಸರನ್ನು ನೋಡ್ತಾ ಬರೋಣ. ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ವರ್ಲ್ಡ್ ಬ್ಯಾಂಕಿನ ಇನ್ನೊಂದು ಹೆಸರು IBRD. 2006ರ DLF 3 ರಾಷ್ಟ್ರದ ಕ್ರಿಕೆಟ್ ಕಪ್ನಲ್ಲಿ ಭಾಗವಹಿಸಿದ ತಂಡಗಳು. ಆಪ್ಷನ್ ಎ ಭಾರತ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್. ಲಂಡನ್ನಲ್ಲಿ ಗಂಟೆ ರಾತ್ರಿ 9:30 ಆದರೆ ಭಾರತದಲ್ಲಿ ಬೆಳಗ್ಗೆ ಎಷ್ಟು ಗಂಟೆ ಆಗಿರುತ್ತೆ ಅಂದ್ರೆ 3 ಗಂಟೆ ಆಗಿರುತ್ತೆ. ನಂತರ 18ನೇ ಪ್ರಶ್ನೆ. ನೀವು ಮೆಂಟಲ್ ಅಬಿಲಿಟಿ ಇದ್ದಾವೆ, ಆನ್ಸರನ್ನು ಮಾಡಬೇಕಾಗ್ತದೆ. ಓಕೆ, ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರೀ. 18ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ 10 ವರ್ಷ ಅಂತೇಳಿ ಆನ್ಸರ್ ಆಗ್ತದೆ. ನಂತರ 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದೆ. 19ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂದರೆ ಡಿ 23. ಬಲೂಚಿಸ್ತಾನ ಒಂದು ಏನು ಅಂತ ಕೇಳಿದ್ದಾರೆ. ಇದೊಂದು ಪಾಕಿಸ್ತಾನದ ಭಾಗ ಅನ್ನುವಂಥದ್ದು ಗೊತ್ತಿರಬೇಕಾಗ್ತದೆ. ನಂತರ 21ನೇ ಪ್ರಶ್ನೆ. ಸರ್, 2006ರ PC ಎಕ್ಸಾಮ್ದಲ್ಲಿ ಟೋಟಲ್ ಆಗಿ 125 ಪ್ರಶ್ನೆಗಳಿದಾವೆ. ಓಕೆ, 125 ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದೆ. ಬೆಂಗಳೂರು. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ. ಡೆಹ್ರಾಡೂನ್ದಲ್ಲಿದೆ. ಟಿಬೇಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ ಯಾವುದು ಅಂತ ಕೇಳಿದ್ದಾರೆ. ಟಿಬೇಟಿಯನ್ನರಿಗೆ ಮರುವಸತಿ ಕಲ್ಪಿಸಿದ ಜಾಗ ಯಾವುದು ಅಂತ ಬಂದಾಗ ಮುಂಡಗೊಂಡ ಅಂತ ಆನ್ಸರನ್ನು ಮಾಡಬೇಕಾಗ್ತದೆ. ಯಾವುದು? ಮುಂಡಗೊಂಡ. ನೆನಪಿಟ್ಕೊಳ್ರಿ, ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಮುಂಡಗೊಂಡ ಅನ್ನುವಂಥದ್ದು. ಇನ್ನು ನಂತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಟೆಲಿವಿಷನ್ ಬಂದ ಜಾಗ ಯಾವುದು ಅಂತ ಕೇಳಿದ್ದಾರೆ. ಗುಲ್ಬರ್ಗ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ದಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿದೆ. ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಭಾರತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿದೆ. ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿ. ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತವನ್ನು ಪಡೆದಿದ್ದದ್ದು ಯಾವಾಗ ಅಂತ ಕೇಳಿದ್ದಾರೆ. 1977. ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಳ್ಳುತ್ತದೆ ಅಂದರೆ 1987ರಲ್ಲಿ. ಭಾರತದ 11ನೇ ರಾಷ್ಟ್ರಪತಿ ಯಾರು ಅಂತ ಹೇಳಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಮೈಸೂರಿನ ಕೊನೆಯ ದಿವಾನ ಯಾರು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರು ಅರ್ಕಾಟ ರಾಮಸ್ವಾಮಿ ಮೊದಲಿಯಾರ್ ಅನ್ನುವಂಥದ್ದು. ಇನ್ನು ನಂತರ ಪ್ರಶ್ನೆ ಇದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು ಅಂತ ಹೇಳಿದೆ. ಚೀನಾ. ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ. ನೋಡಿ, 33 ಪ್ರಶ್ನೆ. ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ನ್ಯಾಷನಲ್ ಲೈಬ್ರರಿ ಎಲ್ಲಿದೆ ಅಂತ ಹೇಳಿದ್ದಾರೆ. ಕೋಲ್ಕತ್ತಾ. ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ ಅಂತ ಹೇಳಿದೆ. ಕಾರ್ಗಿಲ್ ಯುದ್ಧವನ್ನು ಆಪರೇಷನ್ ವಿಜಯ್ ಅಂತೇಳಿ ಕರೀತಾರೆ. 35ನೇ ಪ್ರಶ್ನೆ ಮೆಂಟಲ್ ಅಬಿಲಿಟಿ ಇದೆ. ಸರಿಯಾಗಿರುವಂಥ ಆನ್ಸರ್ ಯಾವುದಾಗ್ತದೆ ಅಂದರೆ ಆಪ್ಷನ್ ಡಿ ಆಗ್ತದೆ. ನಂತರ 36ನೇ ಪ್ರಶ್ನೆ ಇದೆ. ಕನ್ನಡದ ಮೊದಲ ಶಾಸನವೆಂದು ಯಾವುದನ್ನು ಕರೀತಾರೆ ಅಂದರೆ ಹಲ್ಮಿಡಿ ಶಾಸನ. ಮೈಸೂರು ರಾಜ್ಯ ಕರ್ನಾಟಕವೆಂದು ನಾಮಕರಣ ಮಾಡಿದ ವರ್ಷ 1973. ಕುಲವೆಂದು ಹೊಡೆದಾಡದಿರಿ ಈ ಕೀರ್ತಿಯನ್ನು ಬರೆದವರು ಯಾರನ್ನು. ಕನಕದಾಸರು. ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ ಅನ್ನೋ ದಕ್ಷಿಣ ಕನ್ನಡ. ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. KV ಸುಬ್ಬಣ್ಣರವರು ಅಕ್ಷರ ಪ್ರಕಾಶನ ಅನ್ನುವಂಥ ಸಂಸ್ಥೆಯನ್ನು ಕಟ್ತಾ ಬರ್ತಾರೆ. ಇನ್ನು ಕನ್ನಡದ ರತ್ನತ್ರಯರು ಅಂತೇಳಿ ಯಾರನ್ನು ಕರಿತೀವಿ. ಪಂಪ ಪೊನ್ನರನ್ನರವರನ್ನು ರತ್ನತ್ರಯರು ಅಂತೇಳಿ ಕರಿತೀವಿ. ಕುಮಾರವ್ಯಾಸನ ಹೆಸರು ಏನಂತ ಕೇಳಿದಾರೆ. ನಾರಾಯಣಪ್ಪ ಅನ್ನುವಂಥದ್ದು ಕುಮಾರವ್ಯಾಸನ ಹೆಸರಾಗ್ತದೆ. ನಂತರ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಕನ್ನಡ ಪ್ರಭಾ ಪತ್ರಿಕೆಯ ಈಗಿನ ಸಂಪಾದಕರು ಯಾರು ಅಂತ ಕೇಳಿದ್ದಾರೆ. ಅವತ್ತಿನ ಪ್ರಶ್ನೆ ಇದು. ರಂಗನಾಥ. ನಾಡೋಜ ಪ್ರಶಸ್ತಿಯನ್ನು ನೀಡುವವರು ಯಾರು ಅಂತ ಕೇಳಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯ. ಕನ್ನಡದ ಮೊದಲ ಕವಿಯತ್ರಿ ಯಾರು ಅಂತ ಕೇಳಿದ್ದಾರೆ. ಅಕ್ಕಮಹಾದೇವಿ. ಭಾರತ ಹಾರಿಸಿದ ಮೊದಲ ಉಪಗ್ರಹ ಯಾವುದನ್ನು. ಆರ್ಯಭಟ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಹೇಳಿದೆ. 47ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದನ್ನು ಮೋಟಾರ್ ಅನ್ನುವಂಥದ್ದು. ನಂತರ ಇದೆ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಯಾವುದು ಅಂತ ಕೇಳಿದ್ದಾರೆ. ಟಂಗ್ಸ್ಟನ್ ಅನ್ನು ಬಳಸ್ತಾ ಬರ್ತಾರೆ. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಅಂತ ಹೇಳಿದ್ದಾರೆ. ಬುಧ, ಶುಕ್ರ, ಭೂಮಿ, ಮಂಗಳ. ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ 4 ಡಿಗ್ರಿ ಸೆಲ್ಸಿಯಸ್. ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ. ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಅಂತ ಬಂದಾಗ ಗಾಳಿ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು
ಬಳಸುವ ಐಸೋಟೋಪ್ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಂತ ಬಂದಾಗ ರೇಡಿಯೋ ಕಾರ್ಬನ್. ಯಾವುದು? ರೇಡಿಯೋ ಕಾರ್ಬನ್. ಆಪ್ಷನ್ ಸಿ ರೇಡಿಯೋ ಕಾರ್ಬನ್ ಅನ್ನು ಬಳಕೆ ಮಾಡ್ತಾರೆ. ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ. 53ನೇ ಪ್ರಶ್ನೆ, ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮಜೀವಿ ಯಾವುದು ಅಂತ ಕೇಳಿದ್ದಾರೆ. ಈಸ್ಟನ್ನು ಬಳಕೆ ಮಾಡ್ತಾರೆ. ಯಾವುದನ್ನು ಬಳಕೆ ಮಾಡ್ತಾರೆ ಅಂದರೆ ಈಸ್ಟನ್ನು ಬಳಕೆ ಮಾಡ್ತಾ ಬರ್ತಾರೆ. ಇನ್ನು ನಂತರ ಓರಿಜಿನ್ ಆಫ್ ಸ್ಪೀಷೀಸ್ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಚಾರ್ಲ್ಸ್ ಡಾರ್ವಿನ್. 55ನೇ ಪ್ರಶ್ನೆ, ಟೆಟಾನಸ್ ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ. 55ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರು ಕ್ಲಾಸ್ಟ್ರಿಡಿಯಂ ಟೆಟಿನೈ ಎನ್ನುವಂಥದ್ದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತಿದ್ದು ಯಾರಿಗೆ ಅಂತ ಕೇಳಿದ್ದಾರೆ. ದೇವಿಕಾ ರಾಣಿ. ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಎಲ್ಲಿದೆ ಅಂತ ಹೇಳಿದೆ. ಹೈದರಾಬಾದ್ನಲ್ಲಿ ಕಂಡುಬರ್ತದೆ. ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು ಅಂದರೆ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವಂಥ ದೃಶ್ಯ. ಹುಲಿ ಮತ್ತು ಮನುಷ್ಯ ಕಾದಾಡುವುದು ಅಂತ ಹೇಳಿದೆ ನೋಡಿ, ಆಪ್ಷನ್ಸ್ ಡಿ. ನಂತರ 59ನೇ ಪ್ರಶ್ನೆ ಇದೆ, ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ರಚಿಸಿದವರು ಯಾರು ಅಂತ ಹೇಳಿದೆ. ದ್ರೋಣಾಚಾರ್ಯರು ರಚನೆ ಮಾಡ್ತಾರೆ. ಋತುಗಳ ಬದಲಾವಣೆ ಯಾವುದರಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆ ಇದೆ. 60ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ, ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ ಋತುಮಾನಗಳು ಬದಲಾವಣೆ ಆಗ್ತವೆ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳಿದ್ದಾರೆ. 61ನೇ ಪ್ರಶ್ನೆಗೆ ಡಿ, ತೈವಾನ್. 62ನೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡೇಟಾ ಸೇಕರಿಸಿ ಇಡುವ ಮೆಮರಿ ಯಾವುದಂದ್ರೆ ರ್ಯಾಮ್ ಅನ್ನುವಂಥದ್ದು. ನಂತರ 63ನೇ ಪ್ರಶ್ನೆ ಸರಿಯಾಗಿ ಗಮನಿಸ್ತಾ ಬರಿ, ಕಂಪ್ಯೂಟರ್ನ ಮಾನಿಟರ್ ಯಾವುದು ಅಂತ ಹೇಳಿದೆ. ಕಂಪ್ಯೂಟರ್ನ ಮಾನಿಟರ್ ಯಾವುದನ್ನು ಔಟ್ಪುಟ್ ಡಿವೈಸ್ ಅನ್ನುವಂಥದ್ದು. ನಂತರ 64ನೇ ಪ್ರಶ್ನೆಗೆ ಹೋಗೋಣ. ಕಂಪ್ಯೂಟರ್ನ ಮೆದುಳು ಯಾವುದು ಅಂತ ಹೇಳಿದೆ. ಕಂಪ್ಯೂಟರ್ನ ಮೆದುಳು CPU. ಡಯಾಲಿಸಿಸ್ ಒಂದು ವಿಧದ ಚಿಕಿತ್ಸೆ ಅಂತ ಕೇಳಿದ್ದಾರೆ. ಡಯಾಲಿಸಿಸ್ ಅನ್ನುವಂಥದ್ದು ಮೂತ್ರಪಿಂಡದ ಕಾಯಿಲೆಗೆ ಸಂಬಂಧಿಸಿದೆ. ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ. ಭಾರತ ಅಂತ ಉಲ್ಲೇಖಿಸಲಾಗಿದೆ. ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅವಾಗ 225. ಓಕೆ, ಆಂಗ್ಲೋ ಇಂಡಿಯನರನ್ನು ಹಿಡಿದಾಗ ಪ್ರಸ್ತುತ ಎಷ್ಟಿದ್ದಾರೆ ಅಂದರೆ 224 ಆನ್ಸರ್ ಮಾಡಬೇಕಾಗ್ತದೆ. ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಸಂಬಂಧಿಸಿತ್ತು ಅಂದರೆ ಜಮ್ಮು ಕಾಶ್ಮೀರ. ಪ್ರಸ್ತುತ ಅದನ್ನು ಏನು ಮಾಡಿದ್ದಾರೆ ಅಂದರೆ ರದ್ದು ಮಾಡಲಾಗಿದೆ, ನೆನಪಿಟ್ಕೊಳ್ರಿ. ನಂತರ ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ ಅಂತ ಕೇಳಿದ್ದಾರೆ. 8ನೇ ಅನುಸೂಚಿಯು 22 ಭಾಷೆಗಳನ್ನು ಗುರುತಿಸಿದೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ ಅಂತ ಹೇಳಿದೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 3. ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ರಾಂಚಿ. ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ ಅಂದರೆ ಎಲ್ಲ ರಾಜ್ಯಗಳಲ್ಲಿ ಅದಾವ. ಎಲ್ಲ ರಾಜ್ಯಗಳಲ್ಲಿ ಕೂಡ ವಿಧಾನ ಪರಿಷತ್ ಅದಾವ. ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದ ವರ್ಷ ಯಾವುದು ಅಂದರೆ ಆಪ್ಷನ್ಸಲ್ಲಿ 1975 ಇದೆ. 1975. ಇನ್ನು ನಂತರ ಸಂವಿಧಾನದ ಯಾವ ಖಂಡಿಕೆಯಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ ಅಂತ ಬಂದಾಗ 17ನೇ ವಿಧಿಯಲ್ಲಿ. ಒಂದೇ ಮಾತ್ರ ಬರೆದಂಥವ್ರು ಯಾರು ಅಂತ ಹೇಳಿದ್ದಾರೆ. ಬಂಕಿಂ ಚಂದ್ರ ಚಟರ್ಜಿ. ಈ ಕೆಳಗಿನ ಯಾವ ಸೇವೆಯು ಅಖಿಲ ಭಾರತೀಯ ಸೇವೆ ಅಲ್ಲ ಅಂತ ಹೇಳಿದೆ. ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲ. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು ಅಂತ ಹೇಳಿದ್ದಾರೆ. ಸಾಂಬಾರು ಪದಾರ್ಥಗಳು. ನಂತರ 79ನೇ ಪ್ರಶ್ನೆಗೆ ಬಂದ್ವಿ. ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಯಾರು ಅಂತ ಬಂದಾಗ ಜನರಲ್ ಡಯರ್. 1764ರ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದಂಥ ಮೀರ್ ಕಾಸಿಂ. ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆಯನ್ನು ಮಸ್ಕಿ. ಭಾರತ ಪಾಕಿಸ್ತಾನದ ನಡುವೆ ಗಡಿರೇಖೆ ರಚಿಸಿದವರು ಯಾರು ಅಂದರೆ ಸಿರಿಲ್ ರ್ಯಾಡ್ಕ್ಲಿಫ್. ದೇಶದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದಂಥವನು 2ನೇ ಲಾರ್ಡ್ ಹಾರ್ಡಿಂಜ್ ಅನ್ನುವಂಥ ವ್ಯಕ್ತಿ. ನಂತರ 84ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂದರೆ ಮುಂಬೈನಲ್ಲಿ ನಡೀತು. ಅಧ್ಯಕ್ಷರು WC ಬ್ಯಾನರ್ಜಿ ಅವರು. ನಂತರ ಪ್ರಶ್ನೆ ಇದೆ ನೋಡ್ರಿ, ವಾಸ್ಕೋಡಿಗಾಮ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ 1498. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದವರು ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ಡಾಲೌಸಿ. ಶಕವರ್ಷವನ್ನು ಆರಂಭಿಸಿದಂಥವನು ಕನಿಷ್ಕ. ಬಾಂಬೆ ಹೈ ಎನ್ನುವುದು ಯಾವುದಕ್ಕೆ ಪ್ರಸಿದ್ಧಿ ಅಂತೇಳಿ ಬಂದಾಗ ಪೆಟ್ರೋಲಿಯಂ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿಯಾಗಿದೆ. ನಂತರ ಭಾರತದ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಬಹಳಷ್ಟು ಸಾರಿ ರಿಪೀಟೆಡ್ ಪ್ರಶ್ನೆ. ಶಿವನ ಸಮುದ್ರ. ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಯಾವುದನ್ನು ಮಂಗಳೂರು ಸಮಾಚಾರ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಕೇಳಿದ್ದಾನೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದೇ ಕರಡು ಸಮಿತಿ ಅಧ್ಯಕ್ಷರನ್ನು ಕೇಳಿದ್ದಾನೆ ಡಾಕ್ಟರ್ BR ಅಂಬೇಡ್ಕರ್ ಆಗ್ತಾ ಇತ್ತು. 93ನೇ ಪ್ರಶ್ನೆಗೆ ಹೊಂದಿಸಿ ಬರೀರಿ ಅಂತ ಕೇಳ್ಯಾನ. ಯಾವ ಸರಿ ಆಗ್ತದೆ ಅಂದ್ರೆ ಆಪ್ಷನ್ಸ್ ಬಿ, ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ, ದಯಾನಂದ ಸರಸ್ವತಿ ಆರ್ಯ ಸಮಾಜ, ಜ್ಯೋತಿರಾವ್ ಫುಲೆ ಸತ್ಯಶೋಧಕ ಸಮಾಜ, ಆತ್ಮಾರಾಮ್ ಪಾಂಡುರಂಗರವರು ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. 125 ಪ್ರಶ್ನೆಗಳದಾವ ಟೋಟಲ್ ಆಗಿ. ಚೌರಿ ಚೌರ ಎನ್ನುವ ಊರು ಇರುವುದು ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ. 95ನೇ ಪ್ರಶ್ನೆ ನೋಡ್ರಿ, ಇದನ್ನು ಕೂಡ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. 95ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರು ಆಪ್ಷನ್ಸ್ ಬಿ ಆಗ್ತದೆ. ನಂತರ 96ನೇದು, ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿದೆ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದ್ರೆ 32,87,263 ಚದರ ಕಿಲೋಮೀಟರ್. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ರಾಜಸ್ಥಾನದ ರೋಹಿಲಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋಷ ನದಿ ಕಣಿವೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ದಾಮೋದರ್ ನದಿ ಕಣಿವೆ ಎನ್ನುವಂಥದ್ದು ಗೊತ್ತಿರಬೇಕಾಗ್ತದೆ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. 100ನೇದು, ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಇರುವಂಥ ರಾಜ್ಯ ಜಾರ್ಖಂಡ್. ಭಾರತದ ಮೊಟ್ಟ ಮೊದಲ ಅಣು ಸ್ಥಾವರ ಯಾವುದು ಅಂತ ಕೇಳಿದ್ದಾರೆ. ಮಹಾರಾಷ್ಟ್ರದ ತಾರಾಪುರ್ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರವಾಗಿದೆ. ನಂತರ ಒಡಿಶಾ ರಾಜ್ಯದಲ್ಲಿರುವಂಥ ಬಂದರು ಯಾವುದನ್ನು ಪಾರಾದೀಪ ಬಂದರು. ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದ. ಅವಾಗ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿತ್ತು. 104ನೇದು ಸಿ, ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರು ಯಾರು ಅಂತ ಪ್ರಶ್ನೆ ಕೇಳಿದರು. ಆಪ್ಷನ್ಸ್ ಡಿ, ಪತ್ರಿ ಬಸವನಗೌಡ. ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿದೆ. ಇತ್ತೀಚೆಗೆ ನಿಧನರಾದ ಆಂಗ್ಲ ಭಾಷೆಯಲ್ಲಿ ಬರೆಯುತ್ತಿದ್ದ ಕನ್ನಡದ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. 107ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ರಾಜಾರಾವ್. ಕಳಸಾ ಬಂಡೂರಿ ನಾಲಾ ಯೋಜನೆ ಎಲ್ಲಿಂದ ಆರಂಭವಾಗ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ, ಬೆಳಗಾವಿ ಜಿಲ್ಲೆ. 109ನೇ ಮೆಂಟಲ್ ಅಬಿಲಿಟಿ ಇದೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ಸ್ ಬಿ ಆಗ್ತದೆ. ನಂತರ 110ನೇ ಪ್ರಶ್ನೆಗೆ ಹೋಗೋಣ. 110ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂದ್ರೆ ಸರ್ ಆಪ್ಷನ್ಸ್ ಬಿ, ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ನೋಟ್ಸನ್ನು ಮಾಡ್ತಾ ಬರಿ. ನಂತರ 111ನೇ ಪ್ರಶ್ನೆ,
ಕ್ಯಾಪ್ಟನ್ ಗೋಪಿನಾಥ್ ಮತ್ತು ವಿಜಯ್ ಮಲ್ಯ ಇವರಿಬ್ಬರಿಗೂ ಸಾಮಾನ್ಯವಾದ ಉದ್ದಿಮೆ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇಬ್ಬರು ಒಂದೇ ಉದ್ಯೋಗವನ್ನು ಮಾಡ್ತಾರೆ, ಅದು ಯಾವುದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲೇ ಕೆಳಗಡೆ ಕೀ ಆನ್ಸರ್ ನೋಡ್ಕೊಂಬರೋಣ. ಸರ್ ಯಾವುದು ಅಂತೇಳಿ ಬಂದಾಗ 111ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದಾಗ್ತದೆ ಅಂದ್ರೆ ಸಿ ಆಗ್ತದೆ. 111ನೇ ಪ್ರಶ್ನೆಗೆ ಯಾವುದಾಗ್ತದೆ ಅಂದ್ರೆ ಸಿ ಆಗ್ತದೆ. 111 ವಾಯುಯಾನ ಸಂಸ್ಥೆ ಅನ್ನುವಂಥದ್ದು. ಕರ್ನಾಟಕದ ಕೆಳಕಂಡ ಯಾವ ಪಟ್ಟಣ ನದಿ ತೀರದಲ್ಲಿಲ್ಲ ಅಂತ ಕೊಟ್ಟಿದ್ದಾರೆ, ಮಡಿಕೇರಿ ಅನ್ನುವಂಥದ್ದು ಇಲ್ಲ. ಇನ್ನು 113 ನೋಡಿರಿ, 113 ಮೆಂಟಲ್ ಎಬಿಲಿಟಿ ಇದೆ, ಕರೆಕ್ಟಾಗಿ ನೋಡಿರಿ ಆನ್ಸರನ್ನು ಮಾಡ್ತಾ ಬರ್ರಿ. 114 ಮೆಂಟಲ್ ಎಬಿಲಿಟಿ, 115 ಮೆಂಟಲ್ ಎಬಿಲಿಟಿ ಮೇಲೆ ಪ್ರಶ್ನೆ ಇದೆ, 116 ಮೆಂಟಲ್ ಎಬಿಲಿಟಿ, 117 ಕೂಡ ಮೆಂಟಲ್ ಎಬಿಲಿಟಿ ಇದೆ. ಓಕೆ, 117 ಕೂಡ ಮೆಂಟಲ್ ಎಬಿಲಿಟಿ ಇದೆ. ನಂತರ ನೋಡೋಣ, ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸಿದ ಕಾರ್ಖಾನೆ ಎಲ್ಲಿದೆ ಅಂತ ಕೇಳಿದ್ದಾರೆ, ಬೆಂಗಳೂರು. ಕಮಲ್ ಮಹಲ್ ಎಲ್ಲಿದೆ ಅಂತ ಕೇಳಿದ್ದಾರೆ, ಕಮಲ್ ಮಹಲ್ ಹಂಪಿಯಲ್ಲಿದೆ. ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸಿದ ಕಾರ್ಖಾನೆ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯದ ಕೇಂದ್ರ ಸ್ಥಾನ ಇರೋದು ಬೀದರ್ನಲ್ಲಿ. ಜಾವಗಲ್ ಅನ್ನುವಂಥ ಊರು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಹಾಸನ ಜಿಲ್ಲೆಯಲ್ಲಿದೆ. ಜಮಖಂಡಿಯ ಹೆಸರಾಂತ ವ್ಯಕ್ತಿ ಇವರು ಯಾರು ಅಂದ್ರೆ ಬಸಪ್ಪ ದಾನಪ್ಪ ಜತ್ತಿ, ಬಿ ಡಿ ಜತ್ತಿ ಅಂತ ಹೇಳಿ ಕರಿತೀವಿ. ಈ ಜಾಗದಲ್ಲಿ ವಿಶ್ವವಿದ್ಯಾಲಯದ ಕೇಂದ್ರ ಸ್ಥಾನ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಬಳ್ಳಾರಿ. ಇದು 2006 ಪ್ರಶ್ನೆ. 2010ರಲ್ಲಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ, ಹಂಪಿ ವಿಶ್ವವಿದ್ಯಾಲಯ. ಈಗ ಬಳ್ಳಾರಿ ವಿಭಜನೆ ಆಗಿದೆ. ಓಕೆ, ಜಾರ್ಖಂಡದ ಈಗಿನ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ರು. 124ನೇ ಪ್ರಶ್ನೆಗೆ ಅವಾಗ ಯಾರಿದ್ರು ಅಂದ್ರೆ ಮಧು ಕೂಡ ಇದ್ರು, ಇವಾಗ ಹೇಮಂತ್ ಸೊರೇನ್ ಅವರು ಇದ್ದಾರೆ. 125ನೇ ಪ್ರಶ್ನೆ, ಪಾಕಿಸ್ತಾನದ ISI ಎಂದರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅನ್ನುವಂಥ ಆನ್ಸರ್ ಆಗ್ತದೆ. ಸುಮಾರು 125 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಬಂದ್ವಿ. ಯಾರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳ್ರಿ. ಸುಮಾರು 75 ಪ್ರಶ್ನೆ ಆದಮೇಲೆ SDA, FDA, PSI ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬರೋಣ. ನಮಸ್ಕಾರ.